ಸ್ನೇಹಿತರೆ ನಮಸ್ಕಾರ. ಭಾಗ 1. ಅವಳು ನನ್ನವನಾಗಬೇಕು. ಬಂಧುಗಳೇ, ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆಗಾಲದ ಮೊದಲ ಬೆಳಗ್ಗೆ ಶಿವಪುರ ಎಂಬ ಪುಟ್ಟ ಪಟ್ಟಣದ ಮೇಲೆ ಮಂಜಿನ ಹೊದಿಕೆ ಹರಡಿಕೊಂಡಿತ್ತು. ರಸ್ತೆಯ ಎರಡು ಬದಿಯ ಮರಗಳಿಂದ ಜಾರಿ ಬೀಳುತ್ತಿದ್ದ ಮಳೆಯ ಹನಿಗಳು ಪ್ರಕೃತಿಯ ಸಂಗೀತವನ್ನೇ ಮೂಡಿಸುತ್ತಿದ್ವು. ಆ ಊರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿತ್ತು. ಹೊಸ ಮುಖಗಳು, ಹೊಸ ಕನಸುಗಳು, ಹೊಸ ಸ್ನೇಹಗಳು ಮತ್ತು ಯಾರಿಗೂ ಗೊತ್ತಿಲ್ಲದ ಒಂದು ಹೊಸ ಪ್ರೇಮ ಕಥೆ ಕೂಡ ನಡೆಯುತ್ತಿತ್ತು. ಆ ಕಥೆಯ ನಾಯಕಿ ಸಂಜು ಸಾಮಾನ್ಯ ಹುಡುಗಿಯಲ್ಲ. ಅವಳು ನಕ್ಕರೆ ಸುತ್ತಮುತ್ತಲಿನ ವಾತಾವರಣವೇ ಬದಲಾಗ್ತಿತ್ತು. ಆತ್ಮವಿಶ್ವಾಸ, ಚುರುಕುತನ, ಹಠ, ಕಾಳಜಿ ಎಲ್ಲವೂ ಒಂದೇ ವ್ಯಕ್ತಿಯಲ್ಲಿ ಸೇರಿಕೊಂಡಿದ್ವು. ಅವಳು ಮಾತನಾಡುವ ರೀತಿ ಕೆಲವರಿಗೆ ಇಷ್ಟವಾಗ್ತಿತ್ತು, ಕೆಲವರಿಗೆ ಭಯವಾಗ್ತಿತ್ತು. ಆದರೆ ಅವಳ ಹೃದಯ ಮಾತ್ರ ತುಂಬಾ ಮೃದುವಾಗಿತ್ತು. ಅದೇ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿ ರಮೇಶ್. ಎತ್ತರದ ಮೈಕಟ್ಟು, ಸರಳ ಉಡುಗೆ, ಹೆಚ್ಚು ಮಾತನಾಡುವ ಸ್ವಭಾವ. ಕಾಲೇಜಿನಲ್ಲಿ ಎಲ್ಲರೂ ಅವನನ್ನ ಗೌರವಿಸ್ತಿದ್ರು. ಯಾರಿಗಾದ್ರೂ ಸಹಾಯ ಮಾಡಬೇಕಾದ್ರೆ ಮೊದಲಿಗೆ ನೆನಪಾಗುವ ಹೆಸರು ರಮೇಶ್ ಆಗಿದ್ದ. ಮೊದಲ ದಿನವೇ ಸಂಜು ಅವನನ್ನ ನೋಡಿದ್ಲು. ಕಾಲೇಜಿನ ಗ್ರಂಥಾಲಯದ ಮೆಟ್ಟಿಲುಗಳ ಬಳಿ ಒಬ್ಬ ವಯಸ್ಸಾದ ಅಟೆಂಡರ್ ಭಾರವಾಗಿರ್ತಕ್ಕಂಥ ಪುಸ್ತಕಗಳ ಪೆಟ್ಟಿಗೆಯನ್ನ ಎತ್ತಲು ಪ್ರಯತ್ನಿಸುತ್ತಿದ್ರು. ಹಲವರು ನೋಡುತ್ತಲೇ ಹೋದ್ರು. ಆದರೆ ರಮೇಶ್ ಓಡಿ ಹೋಗಿ ಪೆಟ್ಟಿಗೆಯನ್ನು ಎತ್ತಿ ಒಳಗೆ ಇಟ್ಟನು. ಧನ್ಯವಾದ ಮಗನೇ ಎಂದು ಅಟೆಂಡರ್ ಆಶೀರ್ವದಿಸಿದರು. ರಮೇಶ್ ನಗುತ್ತಾ, ಇದು ದೊಡ್ಡ ವಿಷಯ ಅಲ್ಲ ಅಂಕಲ್ ಎಂದು ಹೇಳಿ ತನ್ನ ದಾರಿಯಲ್ಲಿ ನಡೆದ. ಅವನನ್ನ ದೂರದಿಂದಲೇ ನೋಡುತ್ತಿದ್ದ ಸಂಜು ಮನಸ್ಸಿನಲ್ಲಿ ಏನೋ ಹೊಸ ಭಾವನೆ ಮೂಡಿತು. ಇಷ್ಟು ಸರಳವಾಗಿರುವವರು ಇನ್ನೂ ಇದ್ದಾರಾ ಎಂದು ಅವಳು ತನ್ನೊಳಗೆ ಕೇಳಿಕೊಂಡ್ಳು. ಆ ದಿನದಿಂದ ಅವಳ ಕಣ್ಣುಗಳು ಕಾಲೇಜಿನಲ್ಲಿ ಯಾರನ್ನೂ ಹುಡುಕ್ಲಿಲ್ಲ, ರಮೇಶ್ನನ್ನೇ ಹುಡುಕತೊಡಗಿದ್ವು. 3 ದಿನ ಕಳೆಯಿತು. ಒಂದು ಬೆಳಗ್ಗೆ ಕಾಲೇಜಿನ ಕ್ಯಾಂಟೀನಲ್ಲಿ ಸಂಜು ತನ್ನ ಸ್ನೇಹಿತರ ಜೊತೆ ಕುಳಿತಿದ್ಲು. ಏನು ಸಂಜು, ಇವತ್ತು ಯಾರನ್ನು ಹುಡುಕ್ತಿರುವ ಹಾಗೆ ಕಾಣ್ತಿದೆಯಲ್ಲ ಎಂದು ಸ್ನೇಹಿತೆ ಕಾವ್ಯ ಕೇಳಿದ್ಲು. ಯಾರನ್ನೂ ಅಲ್ಲ, ಸುಳ್ಳು ಹೇಳ್ಬೇಡ. ಸಂಜು ನಾಚಿಕೊಂಡು ನಗಿದ್ಲು. ಅಷ್ಟರಲ್ಲಿ ರಮೇಶ್ ಕ್ಯಾಂಟೀನ್ಗೆ ಬಂದ. ಸಂಜುವಿನ ಕೈಯಲ್ಲಿದ್ದ ಟೀ ಕಪ್ ಜಾರಿ ಬೀಳುವಷ್ಟು ಮಟ್ಟಿಗೆ ಅವಳು ಗಾಬರಿಯಾದ್ಲು. ಇದೇನಾ ಅವನು ಎಂದು ಕಾವ್ಯ ನಿಧಾನವಾಗಿ ಕೇಳಿದ್ಲು. ಸಂಜು ಉತ್ತರ ಕೊಡದೆ ಕಣ್ಣುಗಳಿಂದ ಹೌದು ಎಂದ್ಲು. ಹೋಗಿ ಮಾತಾಡು ಎಂದ್ಲು. ಹುಚ್ಚ, ನಾನು ಹೋಗಲ್ಲ ಎಂದ್ಲು. ಹಾಗಿದ್ರೆ ಅವನೇ ಬಂದು ಮಾತಾಡ್ತಾನ? ಗೊತ್ತಿಲ್ಲ ಎಂದ್ಲು. ಅವಳ ಧ್ವನಿಯಲ್ಲಿ ಮೊದಲ ಪ್ರೀತಿಯ ನಾಚಿಕೆ ಸ್ಪಷ್ಟವಾಗಿತ್ತು. ಮಧ್ಯಾಹ್ನ ಕ್ಲಾಸ್ ಮುಗಿದ ನಂತರ ಸಂಜು ಗ್ರಂಥಾಲಯಕ್ಕೆ ಹೋದ್ಲು. ಮೇಲಿನ ಶೆಲ್ಫ್ನಲ್ಲಿದ್ದ ಒಂದು ಪುಸ್ತಕ ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು. ಕೈ ತಲುಪಲಿಲ್ಲ. ಅಷ್ಟರಲ್ಲಿ ಹಿಂದೆಂದು ಒಂದು ಕೈಬಂದು ಆ ಪುಸ್ತಕವನ್ನು ಸುಲಭವಾಗಿ ತೆಗೆದು ಅವಳ ಮುಂದೆ ಹಿಡಿಯಿತು. ಇದನ್ನೇ ಬೇಕಿತ್ತ? ಸಂಜು ತಿರುಗಿ ನೋಡಿದ್ಲು. ಅದು ರಮೇಶ್ ಆಗಿದ್ದ. ಅವಳ ಹೃದಯ ಬಡಿತ ಇನ್ನಷ್ಟು ಕೂಡ ಹೆಚ್ಚಾಯಿತು. ಹೌದು, ಥ್ಯಾಂಕ್ ಯು, ಸ್ವಾಗತ ಎಂದ್ಲು. ನಾನು ಸಂಜು. ನನಗೆ ಗೊತ್ತಾ, ಮೊದಲ ವರ್ಷದ BA ವಿದ್ಯಾರ್ಥಿನಿ, ಓದಿನಲ್ಲಿ ಚೆನ್ನಾಗಿದೆಯಂತೆ ಎಂದು ಲೆಕ್ಚರ್ ಹೇಳುತ್ತಿದ್ರು. ಸಂಜು ಆಶ್ಚರ್ಯದಿಂದ ಅವನತ್ತ ನೋಡಿದ್ಲು. ಅಂದ್ರೆ ನನ್ನ ಬಗ್ಗೆ ಗೊತ್ತಾ ಎಂದ್ಲು. ರಮೇಶ್ ನಗುತ್ತಾ, ಒಳ್ಳೆಯ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಂದ. ಆ ಮಾತು ಸಂಜುವಿನ ಮನಸ್ಸಲ್ಲಿ ದಿನವಿಡೀ ಪ್ರತಿಧ್ವನಿಸಿತು. ಸಂಜೆ ಮನೆಗೆ ಹೋದ್ರು. ಅವಳ ಮನಸ್ಸಿನಲ್ಲಿ ರಮೇಶ್ನ ಮಾತುಗಳೇ ನೆನಪಾದವು. ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿ ಸಣ್ಣ ನಗು ಬೀರ್ಕೊಂಡ್ಲು. ನನಗೆ ಏನಾಗ್ತಿದೆ? ಹೃದಯ ನಿಧಾನವಾಗಿ ಉತ್ತರಿಸಿತು. ಇದು ಕೇವಲ ಆಕರ್ಷಣೆಯಲ್ಲ, ಯಾವುದೋ ಒಂದು ಹೊಸ ಭಾವನೆ. ಈ ಕ್ಷಣದಿಂದಲೇ ಸಂಜುವಿನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಕೂಡ ಆರಂಭ ಆಯಿತು. ಅವಳಿಗೆ ಇನ್ನೂ ಗೊತ್ತಿರಲಿಲ್ಲ, ಈ ದಾರಿಯಲ್ಲಿ ನಗು ಇರುತ್ತದೆ, ಕಣ್ಣೀರು ಇರುತ್ತದೆ, ಕೋಪವೂ ಇರುತ್ತದೆ, ನಾಚಿಕೆ ಕೂಡ ಇರುತ್ತದೆ, ಅರ್ಥಗಳು ಕೂಡ ಇರುತ್ತವೆ. ಆದ್ರೆ ಎಲ್ಲಕ್ಕಿಂತ ದೊಡ್ಡದಾಗಿ ಒಂದು ಪ್ರೀತಿ ಕೂಡ ಇರುತ್ತದೆ. ಅವಳ ಮನಸ್ಸು ಒಂದೇ ಮಾತು ಹೇಳ್ತಿತ್ತು, ಒಂದು ದಿನ ರಮೇಶ್ ನನ್ನವನಾಗಬೇಕು ಎಂದು. ಈ ಕ್ಷಣವು ಎಂದಿನಂತೆ ವಿದ್ಯಾರ್ಥಿಗಳ ಸಂಭ್ರಮದಿಂದ ತುಂಬಿತ್ತು. ಆದರೆ ಸಂಜುವಿಗೆ ಆ ಗದ್ದಲದಲ್ಲಿ ಒಂದೇ ಮುಖ ಕಾಣ್ತಿತ್ತು, ಅದು ರಮೇಶ್. ಆ ದಿನ ಅವಳು ಕಾಲೇಜಿಗೆ ಎಂದಿಗಿಂತ ಬೇಗ ಬಂದಿದ್ಲು. ಕಾರಣ ಓದು ಅಲ್ಲ, ತನ್ನ ಮನಸ್ಸೇ ಒಪ್ಪಿಕೊಳ್ಳದ ಒಂದು ಆಸೆ, ರಮೇಶ್ ನನ್ನ ಮತ್ತೊಮ್ಮೆ ನೋಡುವ ಆಸೆ. ಕ್ಯಾಂಪಸ್ನ ದೊಡ್ಡ ಆಲದ ಮರದ ಕೆಳಗೆ ನಿಂತು ಅವಳು ವಿದ್ಯಾರ್ಥಿಗಳನ್ನ ಗಮನಿಸ್ತಿದ್ಲು. ಪ್ರತಿಯೊಬ್ಬರು ಬರುತ್ತಿದ್ರು, ಹೋಗ್ತಿದ್ರು. ಆದ್ರೆ ಅವಳ ಕಣ್ಣುಗಳು ಹುಡುಕುತ್ತಿದ್ದ ವ್ಯಕ್ತಿ ಇನ್ನೂ ಕಾಣಿಸ್ಲಿಲ್ಲ. ಏನಮ್ಮ ಇಷ್ಟು ಬೆಳಗ್ಗೆ ಎಂದು ಸ್ನೇಹಿತೆ ಕಾವ್ಯ ಕೇಳಿದ್ಲು. ಸುಮ್ಮನೆ, ಮನೆಯಲ್ಲಿ ಬೋರ್ ಆಯ್ತು. ಸುಳ್ಳು ಹೇಳುವಾಗ ನಿನ್ನ ಮುಖವೇ ನಿನ್ನನ್ನ ಬಿಚ್ಚಿಡುತ್ತಿದೆ. ಏನ್ ಹೇಳ್ತೀಯ? ಯಾರನ್ನೋ ಕಾಯ್ತಾ ಇದ್ದೀಯಾ? ಸಂಜು ನಾಚಿ ಬೇರೆ ಕಡೆ ನೋಡಿದ್ಲು. ಅಷ್ಟರಲ್ಲಿ ಕಾಲೇಜಿನ ಗೇಟ್ನಿಂದ ರಮೇಶ್ ಒಳಗೆ ಬಂದ. ಕೈಯಲ್ಲಿ ಪುಸ್ತಕಗಳು, ಮುಖದಲ್ಲಿ ಅದೇ ಶಾಂತ ನಗು. ಸಂಜುವಿನ ಹೃದಯ ಮತ್ತೆ ಜೋರಾಗಿ ಬಡಿದುಕೊಂಡಿತು. ಬಂದರು ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಂಡ್ಳು. ರಮೇಶ್ ನೇರವಾಗಿ ಗ್ರಂಥಾಲಯದ ಕಡೆ ನಡೆಯುತ್ತಿದ್ದ.
ದಾರಿಯಲ್ಲಿ ಎದುರಾದ ಪ್ರತಿಯೊಬ್ಬರಿಗೂ ನಗುತ್ತಾ ನಮಸ್ಕಾರ ಹೇಳ್ತಿದ್ದ. ಇಷ್ಟು ಒಳ್ಳೆಯವರು ಇರ್ತಾರ ಎಂದು ಸಂಜು ಯೋಚಿಸಿದ್ಲು. ಮಧ್ಯಾಹ್ನದ ವಿರಾಮ. ಕ್ಯಾಂಟೀನ್ನಲ್ಲಿ ಜನಜಂಗುಳಿ ಇತ್ತು. ಸಂಜು ಟೋಕನ್ ತೆಗೆದುಕೊಳ್ಳಲು ಸಾಲಿನಲ್ಲಿ ನಿಂತಿದ್ಲು. ಮುಂದೆ ರಮೇಶ್ ಕೂಡ ನಿಂತಿದ್ದ. ಕ್ಯಾಶಿಯರ್ ತಪ್ಪಾಗಿ ಸಂಜುವಿನ ಟೋಕನ್ ಬರಲು ಇನ್ನೊಬ್ಬರಿಗೆ ಕೊಟ್ಟನು. ಸರ್, ಅದು ನನ್ನ ಟೋಕನ್ ಎಂದು ಸಂಜು ಹೇಳುವಷ್ಟರಲ್ಲಿ ರಮೇಶ್ ಗಮನಿಸಿದ. ಅಣ್ಣ, ಈ ಹುಡುಗಿಯ ಟೋಕನ್ ಮೊದಲು ಕೊಡಿ, ತಪ್ಪಾಗಿದೆ ಎಂದು ಆತ ಶಾಂತವಾಗಿ ಹೇಳಿದ. ಕ್ಯಾಶಿಯರ್ ಕೂಡಲೇ ಕ್ಷಮೆ ಕೇಳಿ ಟೋಕನ್ ಹಿಂತಿರುಗಿಸಿದ. ಧನ್ಯವಾದ ಎಂದು ಸಂಜು ನಿಧಾನವಾಗಿ ಹೇಳಿದ್ಲು. ಪರವಾಗಿಲ್ಲ, ಅಷ್ಟೇ ಮಾತು. ಆದರೆ ಸಂಜುವಿಗೆ ಅದು ಇಡೀ ದಿನದ ಸಂತೋಷವಾಗಿತ್ತು. ಆ ಸಂಜೆ ಮಳೆ ಸುರಿಯಲು ಆರಂಭವಾಯಿತು. ಬಹುತೇಕ ವಿದ್ಯಾರ್ಥಿಗಳು ವರಾಂಡದಲ್ಲಿ ನಿಂತಿದ್ರು. ಸಂಜುವಿನ ಬಳಿ ಛತ್ರಿ ಇರಲಿಲ್ಲ. ಈಗ ಮನೆಗೆ ಹೇಗೆ ಹೋಗೋದು ಎಂದು ಯೋಚಿಸ್ತಿದ್ಲು. ಅಷ್ಟರಲ್ಲಿ ರಮೇಶ್ ಹತ್ತಿರ ಬಂದ. ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀರಾ? ನನ್ನ ಬಳಿ ದೊಡ್ಡ ಛತ್ರಿ ಇದೆ ಎಂದ. ಸಂಜು ಕ್ಷಣಕಾಲ ಗಾಬರಿಯಾದ್ಲು. ನಿಮಗೆ ತೊಂದರೆ ಆಗಲ್ವಾ ಅಂತ ಕೇಳಿದ್ಲು. ಮಳೆಗೆ ಯಾರನ್ನೂ ಒಬ್ಬರನ್ನೇ ಬಿಡೋದು ನನಗೆ ಇಷ್ಟ ಇಲ್ಲ ಎಂದ. ಇಬ್ಬರು ಒಂದೇ ಛತ್ರಿಯ ಕೆಳಗೆ ನಿಧಾನವಾಗಿ ನಡೆಯತೊಡಗಿದ್ರು. ಮಳೆಯ ಹನಿಗಳು ಛತ್ರಿಯ ಮೇಲೆ ಬಡಿದು ಮಧುರವಾಗಿ ಶಬ್ದ ಮಾಡ್ತಿದ್ವು. ಕೆಲವು ಕ್ಷಣಗಳು ಇಬ್ರು ಮೌನವಾಗಿದ್ರು. ನಿಮಗೆ ಮಳೆ ಇಷ್ಟವಾ ಎಂದು ರಮೇಶ್ ಕೇಳ್ದ. ತುಂಬಾ ಇಷ್ಟ ಎಂದ್ಲು. ನನಗೂ ಕೂಡ ಇಷ್ಟ ಅಂತ ರಮೇಶ್ ಹೇಳ್ದ. ಆದರೆ ನೆನೆಸಿಕೊಳ್ಳೋದು ಬೇಡ, ಜ್ವರ ಬರುತ್ತದೆ ಅಂತ ಅವಳು ಹೇಳಿದ್ಲು. ಇಬ್ಬರು ಕೂಡ ಮಾತನ್ನ ಕೇಳಿ ನಕ್ಕರು. ಆ ನಗು ಅವರ ನಡುವಿನ ಮುಜುಗರವನ್ನ ಸ್ವಲ್ಪ ಕಡಿಮೆ ಮಾಡಿತು. ಬಸ್ ಸ್ಟ್ಯಾಂಡ್ ತಲುಪಿದ ಮೇಲೆ ಸಂಜು ಹೇಳಿದ್ಲು, ಇವತ್ತಿನ ಸಹಾಯ ನಾನು ಎಂದೂ ಮರೆಯೋದಿಲ್ಲ ಅಂತ. ರಮೇಶ್ ನಗುತ್ತಾ ಹೇಳ್ದ, ಸ್ನೇಹದಲ್ಲಿ ಧನ್ಯವಾದ ಹೇಳೋದಿಲ್ಲ. ಒಂದು ವಾಕ್ಯ ಸಂಜುವಿನ ಮನಸ್ಸಲ್ಲಿ 1000 ಬಾರಿ ಮೊಳಗಿತು. ಸ್ನೇಹ? ಅವಳು ಮನೆಗೆ ಹೋಗುವ ದಾರಿಯಲ್ಲೆಲ್ಲ ಆ ಮಾತನ್ನೇ ಯೋಚಿಸ್ತಿದ್ಲು. ಇದು ಸ್ನೇಹದ ಆರಂಭವೋ ಅಥವಾ ನನ್ನ ಜೀವನದ ದೊಡ್ಡ ಪ್ರೀತಿಯ ಆರಂಭವೋ ಅಂತ ಅನಿಸ್ತಿತ್ತು. ರಾತ್ರಿ ಇಡೀ ಅವಳಿಗೆ ನಿದ್ರೆ ಬರಲಿಲ್ಲ. ಮೊಬೈಲ್ನಲ್ಲಿ ಕಾಲೇಜಿನ ಗ್ರೂಪ್ ಫೋಟೋ ತೆರೆದು ರಮೇಶ್ನ ಮುಖವನ್ನು ನೋಡಿದ್ಲು. ಅದನ್ನ ನೋಡಿ ತಾನೇ ನಕ್ಕಳು. ನಾನು ಏಕೆ ಹೀಗೆ ಬದಲಾಗ್ತಿದ್ದರೆ? ಅವಳ ಮನಸ್ಸು ನಿಧಾನವಾಗಿ ಉತ್ತರಿಸಿತು. ಯಾಕೆಂದ್ರೆ ನಿನ್ನ ಹೃದಯ ಈಗ ಅವನ ಹೆಸರನ್ನ ಕರೆಯುತ್ತಿದೆ. ಆದರೆ ಸಂಜುವಿಗೆ ತಿಳಿದಿರಲಿಲ್ಲ, ಅವಳ ಈ ಪ್ರೀತಿಯ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಕೆಲವೇ ದಿನಗಳಲ್ಲಿ ಒಂದು ಸಣ್ಣ ತಪ್ಪು ಅರ್ಥ, ಒಂದು ಅನಿರೀಕ್ಷತೆ ಘಟನೆ ಮತ್ತು ಒಂದು ಹೊಸ ವ್ಯಕ್ತಿಯ ಆಗಮನ ಅವರ ಸಂಬಂಧವನ್ನು ದೊಡ್ಡ ಪರೀಕ್ಷೆಗೆ ಒಳಪಡಿಸಿತ್ತು. ಬಂಧುಗಳೇ, ಮುಂದಿನ ಭಾಗದಲ್ಲಿ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಕೂಡ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದ.